ದಿನ ನಿನ್ನ ಜನ್ಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನ್ಮದಿನ, ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ಈ ಸುದಿನ ನಿನ್ನ ಜನ್ಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನ್ಮದಿನ, ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ಜನ್ಮದಿನೋತ್ಸವನ ಆಚರಣೆ ಮಾಡೋಕ್ಕೆ ಇವತ್ತು ಬೆಣ್ಗನಹಳ್ಳಿ ಗ್ರಾಮದಲ್ಲಿ ಸುತ್ತಮುತ್ತಲಿನ ಮತ್ತು ತಾಲೂಕಿನ ಎಲ್ಲ ಭಾಗದಲ್ಲಿ ವಿಶ್ವಾಸ, ಪ್ರೀತಿ, ಅಭಿಮಾನ ಇಟ್ಕೊಂಡಿರ್ತಕ್ಕಂಥವರೆಲ್ಲರೂ ಇವತ್ತು ಬಂದು ಅವ್ರಿಗೆ ಶುಭಾನ ಹಾರೈಸ್ತಾ ಇದ್ದಾರೆ. ಈ ಭಾಗದಲ್ಲೆಲ್ಲ ಕೂಡ ನಾವು ನೋಡ್ದಂಗೆ ಈ ಭಾಗದ ಕರ್ಣ ಅಂತಲೇ ಖ್ಯಾತಿ ಪಡೆದಿರ್ತಕ್ಕಂಥ ಸತೀಶ್ ಅಣ್ಣವರು ಕಷ್ಟ ಅಂತೇಳಿ ಯಾರೇ ಕೂಡ ಮನೆಗೆ ಬಂದರೂ ಕೂಡ ಅವ್ರನ್ನ ಖಾಲಿ ಕೈಯಲ್ಲಿ ಮನೆಯಿಂದ ಕಳಿಸ್ದೆ ತನ್ನ ಕೈಯಿಂದ ಏನು ಸಹಾಯ ಆಗುತ್ತೋ ಎಲ್ಲರಿಗೂ ಕೂಡ ಸಹಾಯಗಳನ್ನ ಈ ಇವತ್ತು ಮದುವೆಗಳಾಗಿರ್ಬೋದು, ಮುಂಜಿಗಳಾಗಿರ್ಬೋದು, ಏನಾದರೂ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲದರಲ್ಲಿ ಕೂಡ ಅಥವಾ ಇಕ್ಕಟ್ಟಲ್ಲಿ ವೈಯಕ್ತಿಕವಾದಿ ಯಾರಾದರೂ ಇದ್ದಂಥ ಸಂದರ್ಭದಲ್ಲಿ ಕೂಡ ಅವ್ರ ಕೈಲಾದಷ್ಟಂತ ಸಹಾಯ ಮಾಡಿಕೊಟ್ಟು ಕಳಿಸ್ಕೊಂಡಿರ್ತಕ್ಕಂಥದ್ದು ನಾವು ಈ ಭಾಗದಲ್ಲೆಲ್ಲ ಸತೀಶನ್ನು ನೋಡಿದಿರಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ತುರ್ತಾಗಿ ಕರೆದಂಥ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿ ಅಭಿಮಾನದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಜನ ಬಂದು ಭಾಗವಹಿಸಿದ್ದಾರೆ. ಅವ್ರಿಗೆ ಇವತ್ತು ಮನಸ್ಪೂರ್ವಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ದೇವರವ್ರಿಗೆ ಐಶ್ವರ್ಯ, ಆರೋಗ್ಯ, ಸಕಲ ಭಾಗ್ಯಗಳನ್ನ ಕೊಟ್ಟು ಇದೇ ರೀತಿಯಲ್ಲಿ ಸದಾಕಾಲ ಜನಕ್ಕೆ ಸೇವೆ ಮಾಡೋದಕ್ಕೆ, ಜನಕ್ಕೆ ಅನುಕೂಲ ಮಾಡೋಂಥ ಒಂದು ಶಕ್ತಿ ದೇವರವ್ರಿಗೆ ತುಂಬಿಸಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಜನ್ಮದಿನೋತ್ಸವದ ಶುಭಾಶಯಗಳನ್ನ ಮನಸ್ಪೂರ್ವಕವಾಗಿ ನಾನು ಕೋರ್ತಾ ಇದ್ದೀನಿ. ಸತೀಶ್ ಗೌಡರ ಹುಟ್ಟಿದಬ್ಬದಿಂದ ಅವರಿಗೆ ಜನ್ಮದಿನ ಶುಭಾಶಯಗಳು. ಪ್ಲಸ್ ಏನಂತಂದರೆ ಅವರು ಮಾಡಿರೋ ದಾನ ಧರ್ಮಗಳು ಇಲ್ಲಿರೋರು ಎಲ್ರಿಗೂ ಗೊತ್ತು. ಅದರಿಂದ ನಾವು ಒಂದು ಸ್ವಲ್ಪ ಅವ್ರಿಗೆ ಏನೋ ಮಾಡಬೇಕು ಅಂತ ಒಂದು ಸ್ವಲ್ಪ ಹುಟ್ಟಿದಬ್ಬ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಈಗ ನೋಡ್ರಿ ಹೆಲ್ತ್ ಚೆಕಪ್ಗಳು ನಡೀತೈತೆ, ಅನ್ನದಾನ ನಡೀತೈತೆ. ಶಾಸಕರು ಬಂದಿದ್ದರು, ಅಣ್ಣವ್ರು ಬಂದಿದ್ದರು, ಬೈರಣ್ಣ ಬಂದಿದ್ದರು, ನಾರಾಯಣಗೌಡಣ್ಣ ಬಂದಿದ್ದರು, ಮತ್ತು ನಮ್ಮ ರಾಜಶೇಖರ ಗೌಡಣ್ಣ ಬಂದಿದ್ದರು, ಗೋಪಾಲಗೌಡಣ್ಣ ಬಂದಿದ್ದರು. ಇವರೆಲ್ಲ ಬಂದು ಎಲ್ಲ ದೊಡ್ಡವರೆಲ್ಲ ಆಶೀರ್ವಾದ ಮಾಡಿ ಈಗ ತಾನೇ ಹೊರಟಿದ್ದಾರೆ. ಅವರು ಹಿಂಗೆ 100 ವರ್ಷ ಸುಖವಾಗಿ ಬಾಳಲಿ, ಹಿಂಗೆ ದಾನ ಧರ್ಮ ಮಾಡಲಿ, ರಾಜಕೀಯ ಮತ್ತು ಇನ್ನೂ ಉನ್ನತ ಸ್ಥಾನ ಏರಲಿ ಅನ್ನೋದು ನಮ್ಮದೊಂದು ಆಸೆ. ಇವತ್ತು ನಮ್ಮ ಸತೀಶಣ್ಣ ಅವರ ಹುಟ್ಟುಹಬ್ಬ ಇದೆ. ಅದರಿಂದ ದೇವರು ಅವ್ರಿಗೆ ಇನ್ನೂ ಉನ್ನತವಾದ ಅಧಿಕಾರ, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲ ಕೊಟ್ಟು ನಮ್ಮ ಹೊಸಕೋಟೆ ಜನಕ್ಕೆ ಇನ್ನೂ ಅವರು ಸಹಾಯಕ್ಕೆ ನಿಂತ್ಕೊಬೇಕು. ಬಡವರ ಪರ ಧ್ವನಿ ಆಗಬೇಕು, ದಲಿತರ ಪರ ಧ್ವನಿ ಆಗಬೇಕು, ನಮ್ಮ ತಾಲೂಕು ಇನ್ನಷ್ಟು ಅಭಿವೃದ್ಧಿ ಆಗಬೇಕಂತ ಈ ಸಂದರ್ಭದಲ್ಲಿ ದೇವರವ್ರ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತಾ ಇದ್ದೀರಿ. ಹ್ಯಾಪಿ ಬರ್ತ್ಡೇ ಸತೀಶಣ್ಣ. ಮಂಜುನಾಥ ನಮಃ. ಈ ದಿನ ಬೆಣ್ಗನಹಳ್ಳಿಯಲ್ಲಿ ಬಿ ಸತೀಶ್ ಗೌಡರು ಹುಟ್ಟಿದಬ್ಬ ಇದೆ. ಭಾಳಷ್ಟು ಸಾವಿರಾರು ಜನಸಂಖ್ಯೆಯಲ್ಲಿ ಅಭಿಮಾನಿಗಳು ಗೌಡ್ರಿಗೆ ವಿಶ್ ಮಾಡಬೇಕೆಂದು ಬಂದಿದ್ದಾರೆ. ಒಳ್ಳೆ ರೀತಿ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಒಂದು ದಾನ ಧರ್ಮದಲ್ಲಾಗಿರ್ಬೋದು, ಎಲ್ಲ ರೀತಿಯಲ್ಲಿ ಒಂದು ಸಹಕಾರ ಕೊಡ್ತಾರೆ ಊರಿನ ಜನರಿಗೆ, ಎಲ್ಲ ಸೂಲಿಬೆಲೆ ಹೋಬಳಿಗೆ, ಹೊಸಕೋಟೆ ತಾಲೂಕು ಜನರಿಗೆ. ಇವತ್ತಿನ ದಿನ ಸಾವಿರಾರು ಜನಸಂಖ್ಯೆಯಲ್ಲಿ ಇಲ್ಲಿ ಬಂದು ವಿಶ್ ಮಾಡಿದ್ದಾರೆ. ಎಲ್ಲರಿಗೂ ಅನ್ನದಾನವನ್ನು ಏರ್ಪಡಿಸಿದ್ದಾರೆ. ಇದೇ ರೀತಿ ಸತೀಶ್ ಗೌಡರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉತ್ತಮ ರೀತಿಯಲ್ಲಿ ದೊಡ್ಡದಾಗಿ ಬೆಳಿಬೇಕು ಅಂತ ಹಾರೈಸ್ತೀನಿ. ಅವರಿಗೆ ಭಗವಾನ್ ಮಂಜುನಾಥ ಸ್ವಾಮಿಯವರು ಆಯುಸ್ಸು, ಆರೋಗ್ಯ ಕೊಟ್ಟು ಒಳ್ಳೆ ರೀತಿಯಲ್ಲಿ ಇಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಶಾಸಕರಂತ ಶರತ್ ಬಚ್ಚೇಗೌಡರವರ ಸಹೋದರು ಹಾಗೂ BDCC ಬ್ಯಾಂಕಿನ ನಿರ್ದೇಶಕರು ಹಾಗೂ ಅಧ್ಯಕ್ಷರು, ಹಿರಿಯ ಮುಖಂಡರು, ಈ ಭಾಗದ ನಾಯಕರು ಆದಂಥ ಸನ್ಮಾನ್ಯ ಸತೀಶ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಬಾರಿಗೆ ಬೆಣ್ಗನಹಳ್ಳಿ ಕುಟುಂಬದವರಿಗೆ ಆತ್ಮೀಯವಾಗಿ ಅಭಿನಂದನೆಗಳು. ವಿಶೇಷವಾಗಿ ಏನಪ್ಪ ಅಂದರೆ ಹುಟ್ಟುಹಬ್ಬದ ಶುಭಾಶಯಗಳು ಸತೀಶ್ ಅಣ್ಣವ್ರಿಗೆ. ಇದರಲ್ಲಿ ಬಂದ್ಬಿಟ್ಟು 3 ಜನ ಅಣ್ಣ ತಮ್ಮಂದ್ರವರು. ದಾನ, ಶೂರ, ವೀರ, ಕರ್ಣನಾಗಿ ಸತೀಶ್ ಅಣ್ಣವ್ರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀವಿ. ಎಲ್ಲರೂ ಮನಸ್ಫೂರ್ತಿಯಾಗಿ ಈ ಭಾಗದ ಜನಗಳೆಲ್ಲ ಬಂದ್ಬಿಟ್ಟು ಅವರು ಮಾಡಿರ್ತಕ್ಕಂಥ ಅವರೇ ನ್ಯಾಯಾಧೀಶರು, ಈ ಭಾಗಕ್ಕೆಲ್ಲ ಅವರೇ ನ್ಯಾಯಾಧೀಶರು.
ಈ ಸತೀಶ್ ಗೌಡ್ರಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಿದ್ದೇವೆ. ಶ್ರೀಯುತರು ಸಮಾಜ ಕಾರ್ಯದಲ್ಲಿ ಸಾಕಷ್ಟು ಸೇವೆಯನ್ನು ಮಾಡ್ತಾ ದೀನ ದಲಿತರ ಪರವಾಗಿ, ಬಡವರ ಪರವಾಗಿ ಅಪಾರವಾದಂಥ ಸೇವೆಯನ್ನು ಸಲ್ಲಿಸುವ ಮೂಲಕ ದಾನವೀರ ಶೂರ ಕರ್ಣ ಅಂತಕ್ಕಂಥ ಒಂದು ಹೆಸರನ್ನು ಕೂಡ ಈ ನಮ್ಮ ಭಾಗದಲ್ಲಿ ಪಡೆದಿದ್ದಾರೆ. ಶ್ರೀಯುತರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಭಗವಂತ ಅಷ್ಟೈಶ್ವರ್ಯಗಳನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತೆ. ಶ್ರೀ ಬಿ ಸತೀಶ್ ಗೌಡರ ಹೆಸರಲ್ಲಿ ಇವತ್ತು ಬಡವರಿಗೆ ಅನುಕೂಲ ಆಗಲಿ ಮತ್ತು ಎಲ್ಲ ಈ ನಾಡಿನ ಜನಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥ, ಈ ಭಾಗದ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಈ ಸುಸಂದರ್ಭದಲ್ಲಿ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯದಲ್ಲಿ ಎಲ್ಲ ಐ ಕ್ಯಾಂಪ್, ಕಣ್ಣಿನ ಐ ಕ್ಯಾಂಪನ್ನು ಕೂಡ ಮಾಡಿದ್ವಿ. ಆ ಮೂಲಕ ಎಲ್ಲ ಈ ಭಾಗದ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಶ್ರೀಯುತರ ಹೆಸರಲ್ಲಿ ಆ ಕಾರ್ಯವನ್ನು ಕೂಡ ಬಹಳ ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದೀವಿ.